Hello students, welcome to Math Bro. In today's session, I am going to discuss about Super 15 MCQs for your midterm examination on the chapter Matrices and Determinants. Okay, ನಾನೀಗ ಮ್ಯಾಟ್ರೈಸಸ್ ಮತ್ತೆ ಡಿಟರ್ಮಿನೆಂಟ್ಸ್ ಅನ್ನ ಎರಡೂ ಕ್ಲಬ್ ಮಾಡಿ ಸೂಪರ್ 15 MCQ ಸೀರೀಸ್ ಅನ್ನ ಮಾಡ್ತಾ ಇದ್ದೀನಿ. ಈ ಸೂಪರ್ 15 MCQs ಎಲ್ಲಿಂದ ಇರುತ್ತಪ್ಪ ಅಂತಂದ್ರೆ ಪ್ರೀವಿಯಸ್ ಇಯರ್ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಏನ್ ಬಂದಿದೆಯಲ್ಲ ಆ ಎಲ್ಲಾ ಕ್ವಶನ್ ಪೇಪರ್ ಅಲ್ಲಿ ರಿಪೀಟ್ ಆಗಿರೋ ಕ್ವಶನ್ಸ್ ಅನ್ನ ನಾನು ಇವತ್ತು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಅಂಡ್ ದೀಸ್ ಕ್ವಶನ್ಸ್ ಆರ್ ಫ್ರಮ್ ಯುವರ್ NCERT. ನೋ ನೀಡ್ ಟು ವರಿ ಅಬೌಟ್ ದಟ್. ಓಕೆ, ಆಲ್ರೆಡಿ ನೀವೆಲ್ಲ ಕಲ್ತಿರ್ತೀರಾ. ಐ ಆಮ್ ಜಸ್ಟ್ ರಿವೈಸಿಂಗ್ ದೋಸ್ ಕ್ವಶನ್ಸ್ ಫಾರ್ ಯು. Okay, just to boost your confidence for your midterm examination. Okay, so without delaying, let us begin with the session. And the first question says that if a matrix has 8 elements, then the total number of possible different orders of the matrices. Okay, ಅಂತಂದ್ರೆ ನಮ್ಮ ಹತ್ರ ಇರೋ ಎಷ್ಟು ಎಲಿಮೆಂಟ್ಸ್ ಅಂತಂದ್ರೆ ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟಿದಾವ ಅಂತಂದ್ರೆ number of elements is equals to 8 ಅದ. ನಾವು 8 ಎಲಿಮೆಂಟ್ಸ್ ಅನ್ನ ಯೂಸ್ ಮಾಡಿಕೊಂಡು ಡಿಫರೆಂಟ್ ಆರ್ಡರ್ಸ್ ಆಫ್ ಮ್ಯಾಟ್ರೈಸಸ್ ಫಾರ್ಮ್ ಮಾಡಬೇಕಾಗಿದೆ. ಹಾಗಾದ್ರೆ ನಾವು ಏನೇನ್ ಮಾಡಬಹುದು? 8 ಎಲಿಮೆಂಟ್ಸ್ ಅನ್ನ ಯೂಸ್ ಮಾಡಿಕೊಂಡು 8 ರೋಸ್ 1 ಕಾಲಮ್ ಅಂತ ಬರಿಬಹುದು, ಅಥವಾ 1 ರೋ 8 ಕಾಲಮ್ಸ್ ಅಂತ ಬರಿಬಹುದಾ? ದೆನ್ 2 ರೋಸ್ 4 ಕಾಲಮ್ಸ್ ಅಂತ ಬರಿಬಹುದು, 4 ರೋಸ್ 2 ಕಾಲಮ್ ಅಂತ ಬರಿಬಹುದಾ? ಕರೆಕ್ಟ್. ಅಂಡ್ ದೀಸ್ ಆರ್ ದ ಓನ್ಲಿ ಪಾಸಿಬಿಲಿಟಿ ಇಫ್ ವಿ ಹ್ಯಾವ್ 8 ಎಲಿಮೆಂಟ್ಸ್. ಓಕೆ, ಇದು ಒಂದು ಪಾಸಿಬಿಲಿಟಿ, ಆಮೇಲೆ ಇದು ಸೆಕೆಂಡ್ ಪಾಸಿಬಿಲಿಟಿ, ಇದು ಥರ್ಡ್ ಪಾಸಿಬಿಲಿಟಿ, ಇದು ಫೋರ್ತ್ ಪಾಸಿಬಿಲಿಟಿ. ಇದೇ ತರ ಇನ್ನೊಂದು ಕ್ವಶನ್ ಇದೆ. If a matrix has 13 elements anta kelidare, 13 is a prime number, so there is only two possibilities, 1 into 13 ಮತ್ತೆ 13 into 1. ನಾನು ಜನರಲೈಸ್ ಮಾಡಿ ಹೇಳೋದಾದ್ರೆ ನಂಬರ್ ಆಫ್ ಎಲಿಮೆಂಟ್ಸ್ ಏನ್ ಕೊಟ್ಟಿರ್ತಾರಲ್ಲ ಆ ನಂಬರ್ ಆಫ್ ಎಲಿಮೆಂಟ್ಸ್ ನ ಫ್ಯಾಕ್ಟರ್ಸ್ ಬರೆದ್ಬಿಟ್ರೆ ಮುಗಿದೋತ್, ನಿಮ್ಗೆ ಏನ್ ಸಿಕ್ಬಿಡುತ್ತೆ? ಆರ್ಡರ್ ಸಿಕ್ಬಿಡುತ್ತೆ. ಕರೆಕ್ಟಾ? ಈಗ ನೋಡ್ರಿ, 8 ದ ಫ್ಯಾಕ್ಟರ್ಸ್ ಯಾವ್ದಾಗುತ್ತೆ? 1 ಈಸ್ ಆಲ್ಸೋ ಫ್ಯಾಕ್ಟರ್ ಆಫ್ 8, 8 ಈಸ್ ಆಲ್ಸೋ ಎ ಫ್ಯಾಕ್ಟರ್ ಆಫ್ 8, 4 ಈಸ್ ಎ ಫ್ಯಾಕ್ಟರ್, 2 ಈಸ್ ಎ ಫ್ಯಾಕ್ಟರ್. ಆಮೇಲೆ ಆ ಫ್ಯಾಕ್ಟರ್ ದ ಮಲ್ಟಿಪ್ಲಿಕೇಶನ್ ಮಾಡಿದ ನಂತರ ಆಬ್ವಿಯಸ್ಲಿ ಯು ವಿಲ್ ಗೆಟ್ ದಿ ಆರ್ಡರ್ ಆಫ್ ಎ ಮ್ಯಾಟ್ರಿಕ್ಸ್, ರೈಟ್? ಸೊ ಇದರಿಂದ ಏನ್ ಹೇಳ್ತೀವಿ? ವಿ ಹ್ಯಾವ್ 4 ಪಾಸಿಬಿಲಿಟೀಸ್, 4 ಡಿಫರೆಂಟ್ ಆರ್ಡರ್ಸ್ ಆಫ್ ಮ್ಯಾಟ್ರೈಸಸ್ ಕ್ಯಾನ್ ಬಿ ಫಾರ್ಮ್ಡ್ ಬೈ ಯೂಸಿಂಗ್ 8 number of elements. So answer ಯಾವ್ದಾಗುತ್ತಾ? ಆಪ್ಷನ್ ಸಿ ಆಗುತ್ತೆ. ಓಕೆ, and coming to the next question, for 2 by 2 matrix A equal to Aij whose elements are given by Aij is equal to I plus j whole square divided by 2, then A is. ಇದು ನಿಮ್ಗೆ ಎಕ್ಸರ್ಸೈಸ್ ಒಳಗಡೆ ಫಸ್ಟ್ ಎಕ್ಸರ್ಸೈಸ್ ಒಳಗಡೆ ಇದಾವೆ ಈ ತರ ಕ್ವಶನ್ಸ್ ಎಲ್ಲ. ಐ ವಿಲ್ ಬಿ ಸಾಲ್ವಿಂಗ್ ಓನ್ಲಿ ಒನ್ ಕ್ವಶನ್, ರಿಮೈನಿಂಗ್ ಕ್ವಶನ್ ಯು ನೀಡ್ ಟು ಪ್ರಾಕ್ಟೀಸ್. ಓಕೆ, ಸಿಮಿಲರ್ ಕ್ವಶನ್ಸ್ ಇರ್ತವ, ಪ್ರೊಸೀಜರ್ ಸೇಮ್ ಇರುತ್ತೆ, ಸೊ ಯು ನೀಡ್ ಟು ಪ್ರಾಕ್ಟೀಸ್. ಓಕೆ, ಸೊ he has given that Aij is equals to in formula I plus j whole square divided by 2. ಕರೆಕ್ಟಾ? ಸೊ 2 by 2 ಮ್ಯಾಟ್ರಿಕ್ಸ್ ಅಂತಂದ್ರೆ ಏನಾಗುತ್ತೆ ಅಲ್ಲಿ? A is equals to A11, A11, A12 ಫಸ್ಟ್ ರೋ ಸೆಕೆಂಡ್ ಕಾಲಮ್ ಎಲಿಮೆಂಟ್, ಅಂಡ್ ಸೆಕೆಂಡ್ ರೋ ಫಸ್ಟ್ ಕಾಲಮ್ ಎಲಿಮೆಂಟ್, ಮತ್ತೆ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಎಲಿಮೆಂಟ್. ಈ 4 ಎಲಿಮೆಂಟ್ಸ್ ಅನ್ನ ಫೈಂಡ್ ಮಾಡಿ ಇದ್ರೊಳಗಡೆ ಡಂಪ್ ಮಾಡಿದ್ರೆ ಮುಗಿದೋಗ್ಬಿಡುತ್ತೆ. ಸೊ ದ ಮ್ಯಾಟ್ರಿಕ್ಸ್ ಬಿಕಮ್ಸ್ ವಾಟ್? ನೀವು ಹೇಳ್ಬೋದು ಇಲ್ಲಿ 1 1 ಇದೆ, I ಕೂಡ 1, J ಕೂಡ 1 ಅಂತಂದ್ರೆ ಏನಾಗುತ್ತೆ? I ಪ್ಲಸ್ J ಅಂತಂದ್ರೆ 1 ಪ್ಲಸ್ 1 2, 2 ಸ್ಕ್ವೇರ್ ಡಿವೈಡ್ ಬೈ 2 ಅಂತಂದ್ರೆ 4 by 2 ಆಗುತ್ತೆ. ಕರೆಕ್ಟ್. ನೆಕ್ಸ್ಟ್ 1 ಪ್ಲಸ್ 2 3, 3 ಸ್ಕ್ವೇರ್ ಡಿವೈಡ್ ಬೈ 2, 3 ಸ್ಕ್ವೇರ್ ಅಂತಂದ್ರೆ 9, 9 by 2 ಆಗುತ್ತೆ. ಓಕೆ, ಇಲ್ಲಿ ನೋಡ್ಬೋದು ನೀವು ಎಲ್ಲಾ ಕಡೆನೂ 9 by 2, 9 by 2, 9 by 2, 9 by 2 ಇದೆ. ಈ ಆನ್ಸರ್ 2 1s are 2 2,
2 1s are 2 2s are. ಸೊ ಇಲ್ಲೂ 2 ಐತಿ, ಇಲ್ಲೂ 2 ಐತಿ, ಅಲ್ಲೂ 2 ಐತಿ. ಕರೆಕ್ಟ್. ಮತ್ತೆ ನೆಕ್ಸ್ಟ್ ಎಲಿಮೆಂಟ್ ಫೈಂಡ್ ಮಾಡೋಣ ಈಗ. ಥರ್ಡ್ ಎಲಿಮೆಂಟ್ A21 ಅಂತಂದ್ರೆ 2 + 1 is 3, 3 square is 9, 9/2 ಆಗುತ್ತೆ. ಕರೆಕ್ಟಾ? ದೆನ್ A22 ಅಂತಂದ್ರೆ 2 + 2 is 4, 4 square is 16, 16/2 ಆಗುತ್ತೆ. ಫಾರ್ಮುಲಾ ಯೂಸ್ ಮಾಡ್ತಾ ಇದ್ದೀನಿ ನಾನು ಇಲ್ಲಿ, ಬೇರೆ ಏನು ಇಲ್ಲ. ಓಕೆ. ದೆನ್ 2 1s are 2 2s are, then 2 1s are 2 8s are. So the answer becomes what? 2 9/2, 9/2 8. ಸೊ ಯಾವ್ದು ಆನ್ಸರ್ ಆಗುತ್ತೆ ಹೇಳಿ ನೋಡೋಣ ಇಲ್ಲಿಗ. ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ. ಈ ರೀತಿ ನಾವು ಏನಂತಂದ್ರೆ MCQs ಅನ್ನ ನೋಡಬಹುದು, ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ ಒಳಗಡೆ ನೋಡಬಹುದು. ದೆನ್ ದ ಥರ್ಡ್ ಕ್ವಶನ್ ಈಸ್ ನಂಬರ್ ಆಫ್ ಆಲ್ ಪಾಸಿಬಲ್ ಮ್ಯಾಟ್ರೈಸಸ್ ಆಫ್ ಆರ್ಡರ್ 3/3 ವಿತ್ ಈಚ್ ಎಂಟ್ರಿ 0 or 1 ಅಂತ. ನೀವು 0 ಆದ್ರೂ ಯೂಸ್ ಮಾಡ್ಕೊಳ್ರಿ ಅಥವಾ 1 ಆದ್ರೂ ಯೂಸ್ ಮಾಡ್ಕೊರಿ. ಸೊ ನಮ್ಮ ಹತ್ರ ಇರೋ ಪಾಸಿಬಲ್ ಎಲಿಮೆಂಟ್ಸ್ ಎಷ್ಟಿಲ್ಲ? 2 ಇದಾವ. ಕರೆಕ್ಟಾ? ಈ 2ಅನ್ನ ಯೂಸ್ ಮಾಡಿಕೊಂಡು ಎಷ್ಟು ಏನಂತಂದ್ರೆ ಆರ್ಡರ್ ಫಾರ್ಮ್ ಮಾಡ್ಬೇಕಾಗಿದೆ ಅಂತ, 3/3 ಮ್ಯಾಟ್ರಿಕ್ಸ್ ಫಾರ್ಮ್ ಮಾಡ್ಬೇಕಂತ. 3/3 ಅಂತಂದ್ರೆ ಐ ವಿಲ್ ಜಸ್ಟ್ ರೈಟ್ ದಿ ರ್ಯಾಂಡಮ್ ಪಿಕ್ಚರ್ ಹಿಯರ್. ಒಂದು ಪ್ಲೇಸು, ಇಲ್ಲೊಂದು ಪ್ಲೇಸು, ಇಲ್ಲೊಂದು ಪ್ಲೇಸು, ಇಲ್ಲೊಂದು ಪ್ಲೇಸು, ಇಲ್ಲೊಂದು ಪ್ಲೇಸು, ಇಲ್ಲೊಂದು ಪ್ಲೇಸು, ಇಲ್ಲೊಂದು ಪ್ಲೇಸ್, ಇಲ್ಲೊಂದು ಪ್ಲೇಸ್, ಇಲ್ಲೊಂದು ಪ್ಲೇಸ್. ಓಕೆ. ಪರ್ಮುಟೇಷನ್ ಕಾಂಬಿನೇಷನ್ ಕಾನ್ಸೆಪ್ಟ್ ಯೂಸ್ ಆಗುತ್ತೆ. ಈ ಪ್ಲೇಸ್ ಅನ್ನ ಐದರ್ 0 ಇಂದ ಆದ್ರೂ ಫಿಲ್ ಮಾಡಬಹುದು ಅಥವಾ 1 ಯೂಸ್ ಮಾಡ್ಕೊಂಡಾದ್ರೂ ಫಿಲ್ ಮಾಡಬಹುದು. ಸೊ ವಿ ಹ್ಯಾವ್ ಗಾಟ್ ದ 2 ways ಟು ಫಿಲ್ ದಿಸ್ ಪ್ಲೇಸ್, ರೈಟ್? ಈ ಪ್ಲೇಸ್ ಅಲ್ಲೂ ಕೂಡ 0 ಫಿಲ್ ಮಾಡ್ತೀರಿ ಅಥವಾ 1 ಫಿಲ್ ಮಾಡ್ತೀರಿ. ದಿಸ್ ಪ್ಲೇಸ್ ಆಲ್ಸೋ ಕ್ಯಾನ್ ಬಿ ಫಿಲ್ಡ್ ಇನ್ 2 ನಂಬರ್ ಆಫ್ ವೇಸ್. ಇದು 2 ಆಗುತ್ತೆ, ಇದು 2 ways, ಇದು 2 ways, ಇದು 2 ways, 2 ways, 2 ways, 2 ways. ಸೊ ಟೋಟಲ್ 9 ಪ್ಲೇಸಸ್ ಅದಾವ. ಅಂದ್ರೆ ಏನಾಗುತ್ತೆ, 2 × 2 × 2 × 2 × 2 ಅಪ್ ಟು 9 ಬರಿಬೇಕು. 9 ಟೈಮ್ಸ್ ಬರಿಬೇಕು. ಇದನ್ನ ಎಷ್ಟು ಟೈಮ್ಸ್ ಬರೀತೀರಿ? 9 ಟೈಮ್ಸ್. ಸೊ that becomes equals to 2 raised to 9, which is equals to 512. So option D is the correct answer. And the next question is, if X is a matrix of order 2/n. See, let me write it here. X is a matrix of order 2/n. And Z is a matrix of order 2/p. If n is equal to p, ಅವನ ಕೊಟ್ಟಿದ್ದಾನೆ ಇಲ್ಲಿ ಕಂಡೀಷನ್, n is equals to p ಅಂತ. Then the order of the matrix 7x minus 5z is. ನಾವು ಎಲ್ಲಾದ್ರೂ ಕಲ್ತಿದೀವ ಏನಂತಂದ್ರೆ, ಒಂದು ಮ್ಯಾಟ್ರಿಕ್ಸ್, ಒಂದು 2 ಮ್ಯಾಟ್ರಿಕ್ಸ್ ಅನ್ನ ಆಡ್ ಮಾಡಿದಾಗ ಅಥವಾ 2 ಮ್ಯಾಟ್ರಿಕ್ಸ್ ಅನ್ನ ಸಬ್ಟ್ರಾಕ್ಟ್ ಮಾಡಿದಾಗ ಆರ್ಡರ್ ಏನಾದ್ರೂ ಚೇಂಜ್ ಆಗುತ್ತೆ ಅಂತ ಕಲ್ತಿದೀವ? ಇಲ್ಲ. ಸೊ ದೇರ್ ಇಸ್ ಓನ್ಲಿ ಒನ್ ರೂಲ್. ಆಡ್ ಮಾಡ್ಬೇಕಾಗಿದ್ರೆ ಅಥವಾ ಸಬ್ಟ್ರಾಕ್ಟ್ ಮಾಡ್ಬೇಕಾಗಿದ್ರೆ ಒಂದು ರೂಲ್ ಏನಿದೆ ಅಂತಂದ್ರೆ, ದಿ ಆರ್ಡರ್ ಆಫ್ ದಿ 2 ಮ್ಯಾಟ್ರೈಸಸ್, ಯಾವ್ದು ಆಡ್ ಮಾಡ್ತಾ ಇದೀರಿ ಮತ್ತೆ ಯಾವ್ದು ಸಬ್ಟ್ರಾಕ್ಟ್ ಮಾಡ್ತಾ ಇದ್ರಲ್ಲ, ಆ 2 ಮ್ಯಾಟ್ರೈಸಸ್ ದ ಆರ್ಡರ್ ಏನಾಗಿರ್ಬೇಕ? ಸೇಮ್ ಆಗಿರ್ಬೇಕ. ಗೊತ್ತಾಯ್ತಾ? ಸೊ 7x ದ ಆರ್ಡರ್ ಏನಾಗುತ್ತೆ ಹೇಳ್ರಿ ಹಂಗಾದ್ರೆ? 2/n ಆಗುತ್ತೆ. ಮೈನಸ್ 5z ದ ಆರ್ಡರ್ ಏನಾಗುತ್ತೆ? ವಿ ಆರ್ ಡೂಯಿಂಗ್ ದಿ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಓವರ್ ಹಿಯರ್. ಹೌದಾ? ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಆರ್ಡರ್ ಚೇಂಜ್ ಆಗೋದಿಲ್ಲ. ಓಕೆ, ಯು ರಿಮೆಂಬರ್ ದಿಸ್ ಪಾಯಿಂಟ್. 2 × p ಆಗುತ್ತೆ. ಸೊ ಈ ಆಪರೇಷನ್ ಪರ್ಫಾರ್ಮ್ ಮಾಡ್ಬೇಕಾಗಿದ್ರೆ, ಅಂದ್ರೆ ಈ ಮ್ಯಾಟ್ರಿಕ್ಸ್ ಒಳಗಡೆ ಇದನ್ನ ಸಬ್ಟ್ರಾಕ್ಟ್ ಮಾಡ್ಬೇಕಾಗಿತ್ತು ಅಂತಂದ್ರೆ ಏನಾಗಿರ್ಬೇಕು? ನಾನು ಆಗ್ಲೇ ಹೇಳಿದ್ದಲ್ಲ, ಆರ್ಡರ್ ಮಸ್ಟ್ ಬಿ ಸೇಮ್. ಆರ್ಡರ್ ಮಸ್ಟ್ ಬಿ ಸೇಮ್ ಅಂತಂದ್ರೆ ಏನಾಗುತ್ತೆ ಇಲ್ಲಿ? ಆರ್ಡರ್ ಮಸ್ಟ್ ಬಿ ಸೇಮ್ ಅಂತಂದ್ರೆ ಇಲ್ಲಿ ಆಲ್ರೆಡಿ ಕೊಟ್ಟ ನಾವು ಏನಂತ ಹೇಳಿ, n is equal to p ಅಂತಂದ್ರೆ. n is equal to p ಅಂತಂದ್ರೆ ಇದನ್ನ ಫೈಂಡ್ ಮಾಡಿದ ಮೇಲೆ ಏನ್ ಬರುತ್ತಲ್ಲ, 7x minus 5z ದ ಆರ್ಡರ್ ಐದರ್ 2/n ಆದ್ರೂ ಆಗಿರ್ಬೇಕು, ಇಲ್ಲ ಅಂತಂದ್ರೆ 2/p ಆದ್ರೂ ಆಗಿರ್ಬೇಕು. ಬಿಕಾಸ್ ದೀಸ್ 2 ಆರ್ ಈಕ್ವಲ್ ಟು ಈಚ್ ಅದರ್. ಆಲ್ರೆಡಿ ಕೊಟ್ಟಿದ್ದಾನ ಅವನ. ಹೌದಾ? ಸೊ ದ ಕರೆಕ್ಟ್ ಆನ್ಸರ್ ಈಸ್ ವಾಟ್? 2/n 2/p. ಎಲ್ಲಿದೆ 2/n? 2/n ಇಲ್ಲಿದೆ. ಆಮೇಲೆ 2/p ಇಲ್ವಲ್ಲ. ಸೊ 2/n becomes the correct answer. Option B is the right answer for this question. And the fifth question is, matrices A and B will be inverse of each other only if. We already know that invertible matrices concept ಒಳಗಡೆ ಕಲ್ತಿದ್ದೀರಿ ನೀವು. Invertible matrices
ದೇರ್ ಯು ಆರ್ ಹ್ಯಾವಿಂಗ್ ಒನ್ ಏನಂತಂದ್ರೆ ಥಿಯರಮ್ ಇದೆ, ಅಲ್ಲಿ ಒಂದು ಪ್ರೂಫ್ ಕೂಡ ಇದೆ. ಕರೆಕ್ಟ್. ಏನಂತಂದ್ರೆ ಟೂ ಮ್ಯಾಟ್ರೈಸಸ್ ಎ ಅಂಡ್ ಬಿ ಆರ್ ಸೇಡ್ ಟು ಬಿ ಇನ್ವರ್ಟಿಬಲ್ ಇಫ್ ಅಂಡ್ ಓನ್ಲಿ ಇಫ್ ಎ ಬಿ ಬಿಕಮ್ಸ್ ಈಕ್ವಲ್ಸ್ ಟು ಬಿ ಎ ಈಸ್ ಈಕ್ವಲ್ಸ್ ಟು ಐ. ನೀವು ಐದರ್ ಎ ಬಿ ಆದ್ರೂ ತಗೊಳ್ರಿ, ಇಲ್ಲ ಅಂತಂದ್ರೆ ಬಿ ಎ ಆದ್ರೂ ತಗೊಳ್ರಿ. ಅದು ಯಾರಿಗೆ ಈಕ್ವಲ್ ಇರ್ಬೇಕಂತಂದ್ರೆ ಬೋತ್ ಆರ್ ಈಕ್ವಲ್ ಟು ಐ ಇರ್ಬೇಕು. ಇಫ್ ಬೋತ್ ಆರ್ ಈಕ್ವಲ್ ಟು ಐ, then only we say that A and B are invertible matrices of the same order. So there is only one possibility, yaudadu option D. AB must be equals to BA must be equals to identity matrix. And the next question is, sixth question is, if A is a square matrix such that A square is equals to A, then I minus A whole cube plus A is equal to. Okay, so I minus A, I plus A minus I, A plus I, ಈ ಕಾಂಬಿನೇಷನ್ ಅಲ್ಲಿ ಏನಾದರೂ ಬಂತು ಅಂತಂದ್ರೆ ಯು ಕ್ಯಾನ್ ಯೂಸ್ ದಿ ಅಲ್ಜಿಬ್ರೈಕ್ ಐಡೆಂಟಿಟೀಸ್. ಓಕೆ, ಬಿಕಾಸ್ ಯಾಕಂತಂದ್ರೆ ವಿ ನೋ ದಟ್ A ಇಂಟು I ಆರ್ I ಇಂಟು A ಬೋತ್ ಆರ್ ಈಕ್ವಲ್ ಟು ಈಚ್ ಅದರ್. ಎರಡೂ ಒಂದಕ್ಕೊಂದು ಈಕ್ವಲ್ ಆಗುತ್ತಾ ಇಲ್ಲಿ? ದಿ ಕಮ್ಯೂಟ್ ಈಚ್ ಅದರ್ ಅಂತ ಹೇಳ್ತೀವಿ ನಾವು. IA equals to AI. Both are equal to A only. For that reason, we can use algebraic identities over here. Okay. I minus A whole cube plus A. Then, ಇದನ್ನು expand ಮಾಡಿದರೆ ಏನಾಗುತ್ತೆ? I cube minus 3I square A plus 3IA square minus A cube plus A ಅಂತ ಇದೆ. ಕರೆಕ್ಟ್. ಸೊ ಐ ಕ್ಯೂಬ್ ವ್ಯಾಲ್ಯೂ ಏನಾಗುತ್ತೆ ಇಲ್ಲಿ? ಐ ಕ್ಯೂಬ್ ವ್ಯಾಲ್ಯೂ ನೆನ್ಪಿಟ್ಕೊಡ್ರಿ, I raised to the power n is always equals to I. ಆಮೇಲೆ ಇಲ್ಲೊಂದು ಏನ್ ಕೊಟ್ಟಿದ್ದಾನಂತಂದ್ರೆ ಎ ಕಂಡೀಷನ್ ಕೊಟ್ಟಿದ್ದಾನ, A square is equals to A ಅಂತ ಹೇಳಿ. A square is equals to A. Then what about A cube? A cube ಅನ್ನ A ಇಂಟು A ಸ್ಕ್ವೇರ್ ಅಂತ ಬರಿಬೋದಾ? ಹೌದಾ? A ಇಂಟು A ಸ್ಕ್ವೇರ್ ವ್ಯಾಲ್ಯೂ ಏನಿದೆ? A ಇದೆ. ಸೊ A ಕ್ಯೂಬ್ ಕೂಡ ಯಾರಿಗೆ ಈಕ್ವಲ್ ಆಗುತ್ತೆ? A ಸ್ಕ್ವೇರ್ ಈಕ್ವಲ್ ಆಗುತ್ತೆ. A ಸ್ಕ್ವೇರ್ ಆಲ್ರೆಡಿ ಯಾರಿಗೆ ಈಕ್ವಲ್ ಇದೆ? A ಈಕ್ವಲ್. ಕರೆಕ್ಟ್. ಸೊ ಆ ಎಲ್ಲ ವ್ಯಾಲ್ಯೂಸ್ ಅನ್ನ ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡೋಣ. ಐ ಕ್ಯೂಬ್ ವ್ಯಾಲ್ಯೂ ಏನಾಗುತ್ತೆ? ಐ ಆಗುತ್ತೆ. ದೆನ್ minus 3 I square is also I into A plus 3 I into A square is I into A square ಅಂತಂದ್ರೆ A square ಆಗುತ್ತೆ. ಓಕೆ, A square ವ್ಯಾಲ್ಯೂ ಏನಂತ ಬರೀತೀರಿ? ಡೈರೆಕ್ಟ್ಲಿ A square A ಅಂತ ಬರೀತೀವಿ, ಯಾಕಂದ್ರೆ ಕೊಟ್ಟಿದ್ದಾನೆ ಅವನು ಆಲ್ರೆಡಿ ಕಂಡೀಷನ್. ಮೈನಸ್ A ಕ್ಯೂಬ್ ವ್ಯಾಲ್ಯೂ ಏನಿದೆ ಇಲ್ಲಿ? A ಪ್ಲಸ್ A. ಕರೆಕ್ಟ್. ಈಗ ಏನಾಗುತ್ತೆ ನೋಡ್ರಿ ಇಲ್ಲಿ, I minus ಇದು ಮೈನಸ್ A and ಪ್ಲಸ್ A ಗೆಟ್ ಕ್ಯಾನ್ಸಲ್ಸ್. ಹೌದಾ? ಆಮೇಲೆ 3I into A plus 3A. 3I into A is 3A. ಆಮೇಲೆ ಇದು ಪ್ಲಸ್ 3A. ಕರೆಕ್ಟ್. minus 3A and plus 3A get cancels. So this becomes equals to I. So the correct answer is option A. Pause the video and note down the answer. And the next question is reasoning and assertion type question. Okay. He has given the statement 1 as A equals to 0, 1, 1, 0 is an identity matrix ಅಂತ ಕೊಟ್ಟ. ನಮಗೆ ಗೊತ್ತಿರುವಂತೆ the definition of identity matrix is all the diagonal elements are equal to 1 and remaining elements are equal to 0 and it should be a square matrix ಅಂತ ನಮಗೆ ಡೆಫಿನಿಷನ್ ಗೊತ್ತಿದೆ. So this is the violation of definition of identity matrix, correct? So for that reason this is not a identity matrix. ಇದು false statement ಆಗುತ್ತೆ, not true. Then statement 2, a square matrix A is equal to Aij is an identity matrix if Aij equals to 1 ಆಗ್ತಿದೆ ಅಂತ
ಫಾರ್ ಐ ಈಕ್ವಲ್ಸ್ ಟು ಜೆ ಅಂತ. ಐ ಈಕ್ವಲ್ ಟು ಜೆ ಅಂತಂದ್ರೆ ಈಗ ನಾನು ಬರೋದು ತೋರಿಸ್ತೀನಿ ನೋಡ್ರಿ. ಸಪೋಸ್ ಫಾರ್ 2x2 ಮ್ಯಾಟ್ರಿಕ್ಸ್ ಅಂತ ಹೇಳಿ ತಿಳ್ಕೊಡ್ರಿ. A11, A12, A21, A22. You can see here I equal to J ಅಂತಂದ್ರೆ they are the nothing but the diagonal elements. Correct? So diagonal elements ಎಲ್ಲ ಯಾರಿಗೆ ಈಕ್ವಲ್ ಅದಾವ ಅಂತ ಹಂಗಾದ್ರೆ 1 ಗೆ ಈಕ್ವಲ್ ಅದಾವಂತ. ಆಮೇಲೆ I is not equal to J. I is not equal to J ಅಂದ್ರೆ 1 is not equal to 2. ಈ ನಾನ್ ಡಯಾಗೋನಲ್ ಎಲಿಮೆಂಟ್ಸ್ ಆದವು ನೋಡ್ರಿ. ನಾನ್ ಡಯಾಗೋನಲ್ ಎಲಿಮೆಂಟ್ಸ್ ಆರ್ ಈಕ್ವಲ್ ಟು 0. So this is the correct definition for identity matrix. Statement 2 is true. Okay, this statement is true. ಹಂಗಾದ್ರೆ ಆನ್ಸರ್ ಯಾವ್ದಾಗುತ್ತೆ ನೋಡ್ರಿ. ಸ್ಟೇಟ್ಮೆಂಟ್ 1 is true, ಸ್ಟೇಟ್ಮೆಂಟ್ 2 is false ಅಂತ ಕೊಟ್ಟಾನ. ಅಲ್ಲ, ಸ್ಟೇಟ್ಮೆಂಟ್ 1 is false and ಸ್ಟೇಟ್ಮೆಂಟ್ 2 is true ಅಂತ. ಸೊ ಹಂಗಾದ್ರೆ ಯಾವ್ದಾಗುತ್ತೆ? ಆಪ್ಷನ್ ಬಿ ಆಗುತ್ತೆ. ನೆಕ್ಸ್ಟ್, this question is based on the determinants. ಕರೆಕ್ಟ್. ಈ ಸ್ಟೇಟ್ಮೆಂಟ್ ನಿಮ್ಗೆ NCERT ಒಳಗೆ ನೋಡ್ಲಿಕ್ಕೆ ಸಿಗುತ್ತಿದ್ದು. ಇಫ್ ಎ ಇಸ್ ಈಕ್ವಲ್ಸ್ ಟು ಕೆ ಇಂಟು ಬಿ, ಒಂದು ಮ್ಯಾಟ್ರಿಕ್ಸ್ ಕೊಟ್ಟಾನ. ಓಕೆ, ಎ ಯಾರಿಗೆ ಈಕ್ವಲ್ ಐತೆ ಅಂತ? ಸ್ಕೇಲಾರ್ ಮಲ್ಟಿಪಲ್ ಆಫ್ ಬಿ ಈಕ್ವಲ್ ಐತೆ ಅಂದ್ರೆ ವೇರ್ ಕೆ ಇಸ್ ಸಮ್ ಸ್ಕೇಲಾರ್ ಅಂಡ್ ಸ್ಕ್ವೇರ್ ಮ್ಯಾಟ್ರಿಸಸ್ ಆಫ್ ಆರ್ಡರ್ ಎನ್, ಎರಡೋದ್ರದ್ದು ಆರ್ಡರ್ ಎನ್ ಇದೆ. ದೆನ್ ಡೆಟ್ ಎ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ? ಹಂಗಾದ್ರೆ ಡೆಟ್ ಎ ಯಾರಿಗೆ ಈಕ್ವಲ್ ಆಗ್ತದೆ ಅಂದ್ರೆ ಎರಡೂ ಸೈಡ್ ಡೆಟ್ ಅಪ್ಲೈ ಮಾಡಿದ್ರು ಅಂತಂದ್ರೆ ಡೆಟ್ ಆಫ್ ಕೆ ಇಂಟು ಬಿ ಆಗುತ್ತೆ. ಡೆಟ್ ಆಫ್ ಕೆ ಇಂಟು ಬಿ ಅಂತಂದ್ರೆ ಕೆ ರೇಸ್ ಟು ದಿ ಪವರ್ ಎನ್ ಇಂಟು ಡೆಟ್ ಬಿ ಆಗುತ್ತೆ. ಕರೆಕ್ಟ್. ಬಿಕಾಸ್ ಬೈ ಪ್ರಾಪರ್ಟಿ ಆಫ್ ಡಿಟರ್ಮಿನೆಂಟ್ಸ್ ವಿ ಕ್ಯಾನ್ ಟೇಕ್ ಎ ಕಾಮನ್ ಎಲಿಮೆಂಟ್ ಒನ್ಸ್ ಫ್ರಮ್ ಈಚ್ ರೋ ಅಂಡ್ ಈಚ್ ಕಾಲಮ್. ಒನ್ ಟೈಮ್ ಕಾಮನ್ ತಗೋಬಹುದು ನಾವು. ಸೊ ಹಂಗಾದ್ರೆ ಇದ್ರೊಳಗೆ ಎನ್ ಆರ್ಡರ್ ಐತೆ ಅಂತಂದ್ರೆ ಎನ್ ಟೈಮ್ಸ್ ಕಾಮನ್ ತಗೋಬಹುದು. ಎನ್ ಟೈಮ್ಸ್ ಅಂದ್ರೆ ಏನಾಗುತ್ತೆ? ಕೆ ಪವರ್ ಎನ್ multiplied by determinant of B. So det A becomes equals to what? K raised to n into det B. That option is option B. And the next question is, if det 2x 4 6x and that is equals to 2 4 5 1. ಇದು ಡಿಟರ್ಮಿನೆಂಟ್ ಇರೋದ್ರಿಂದ we need to solve this determinant. ಓಕೆ, ಬಹಳಷ್ಟು ಜನ ಏನ್ ಕನ್ಫ್ಯೂಷನ್ ಮಾಡ್ಕೊಂತಾರ ಅಂತಂದ್ರೆ ಇಲ್ಲಿ 4 ಇದೆ ಸರ್, ಇಲ್ಲಿ 4 ಇದೆ, ಮತ್ತೆ ಇಲ್ಲಿ 6 ಇದೆ ಅಲ್ಲ ಸರ್, ಇಲ್ಲಿ 5 ಇದೆ ಅಲ್ಲ ಸರ್, ರಾಂಗ್ ಆತಲ್ಲ ಸರ್. ಆ ರೀತಿ ಹೆಂಗ್ ಮಾಡಕ್ ಬರೋದು ಸರ್ ಇದು? ಹಂಗಾದ್ರೆ x ಈಕ್ವಲ್ ಟು 1 ಆಗುತ್ತೆ? ಆ ರೀತಿ ಅಲ್ಲ. ಓಕೆ, ಅಂಡರ್ಸ್ಟ್ಯಾಂಡ್ ದಿ ಸ್ಟೆಪ್ಸ್ ಪ್ರಾಪರ್ಲಿ. ಸೊ 2x ಇಂಟು x ಏನಾಗುತ್ತೆ? 2x ಸ್ಕ್ವೇರ್ ಆಗುತ್ತೆ. 6 4s are 24 ಆಗುತ್ತೆ ಇದು. ಅಂಡ್ ದಟ್ ಈಸ್ ಈಕ್ವಲ್ಸ್ ಟು 2 1s are 2, 5 4s are 20. ನೀವು ಯಾವ ರೀತಿ ಡಿಟರ್ಮಿನೆಂಟ್ಸ್ ಅನ್ನ ಸಾಲ್ವ್ ಮಾಡ್ತಿರಲ್ಲ, ಅದೇ ರೀತಿ ಮಾಡ್ಬೇಕು. ಓಕೆ, ಸೊ 2x ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು ಇದೇನಾಗುತ್ತೆ? ಮೈನಸ್ 18 ಆಗುತ್ತಾ. ದೆನ್ ಈ 24 ಆ ಕಡೆ ಹೋಗಿ ಪ್ಲಸ್ 24 ಆಗುತ್ತೆ. 24 ಮೈನಸ್ 8 ಅಂತಂದ್ರೆ 18 ಅಂತಂದ್ರೆ ಏನಾಗುತ್ತೆ ಹೇಳಿ ನೋಡೋಣ. 2x ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು 6 ಆಗುತ್ತೆ. So x square is equals to 6 divided by 2 1s are 2 3s are. X square is equals to 3 ಆಗುತ್ತೆ. Then x becomes equals to plus or minus root 3 ಆಗುತ್ತೆ. Okay, x is equals to plus or minus root 3. So the option is option B. And the next question is, if A be a non-singular matrix of order 3, then determinant of adjoint A is equal to. See, for that we should know the formula. If A is a matrix of order n, A is a square matrix of order n, then determinant of adjoint of A is equals to det A raised to the power n minus 1 is the formula. Okay, so ಆ ಫಾರ್ಮುಲಾನ ಇಲ್ಲಿ ಯೂಸ್ ಮಾಡೋಣ. A is a square matrix of order 3 ಅಂತಂದ್ರೆ here n is equals to 3. ಸೊ ಹಂಗಾದ್ರೆ det of adjoint of A is equals to det A raised to the power 3 minus 1. Det A raised to the power 3 minus 1 is det A square. ಒಂದೊಂದ್ಸಲ ನಿಮ್ಗೆ ಇದರ ವ್ಯಾಲ್ಯೂನು ಕೊಟ್ಟಿರ್ತಾನೆ, det A value. So by using that value you can find det of adjoint A.
So the answer becomes what? Option B. And the next question is, if A is an invertible matrix of order 2, then det of A inverse is equals to. This question is purely from NCERT. ನಿಮ್ಮ NCERT ಒಳಗಡೆ ಇದೆ. ಈಗ ನಾನು ಯಾವ ಸಾಲ್ವ್ ಮಾಡ್ತಾ ಇದ್ದೀನೋ ಎಲ್ಲಾ ಕ್ವಶನ್ಸ್ ಕೂಡ ನಿಮ್ಮ NCERT ಒಳಗಡೆ ಅದಾವ. Okay, so we know that A inverse into A inverse into A is equals to I. A matrix multiplied by its inverse is always equals to identity matrix. Okay, by definition of invertible matrices. Hangadre, if I take the determinant to both sides, avage enaguತ್ತಿದು det A inverse into det A ಆಗುತ್ತಾ, and that becomes equals to det of I. Remember this point, det of I is always equals to 1. Okay, ನೀವು ಚೆಕ್ ಮಾಡಬಹುದು. 2 by 2 ಮ್ಯಾಟ್ರಿಕ್ಸ್ ತಗೊಂಡ 1 into 1 1 ಆಗುತ್ತಾ, minus 0 into 0 0 ಆಗುತ್ತೆ. 1 minus 0 becomes 1. ಬೇಕಾದ ಆರ್ಡರ್ ಇಲ್ಲಿ ಇದ್ರು det I is always equals to 1. ಸೊ ಹಂಗಾದ್ರೆ ಇದೇನಾಗುತ್ತೆ, ಇಲ್ಲಿ 1 ಆಗುತ್ತೆ. I need to find det of A inverse. For that I will keep this as it is. Let me shift this det A to that side. ಅವಾಗ ಏನಾಗುತ್ತೆ, 1 divided by det A ಆಗುತ್ತೆ. Correct? So option B is the correct answer for this question. And the 12th question is, if A is a square matrix of order 2, det A is equals to 3, det of A inverse is equals to ಅಂತ. ಆಗಲೇ ಫಾರ್ಮುಲಾನ ಫೈಂಡ್ ಮಾಡಿದ್ವಿ, ಇಲ್ಲಿ ಫಾರ್ಮುಲಾನ ಯೂಸ್ ಮಾಡ್ತೀವಿ. ಸೊ det of A inverse is equals to 1 divided by det A. ಕರೆಕ್ಟ್? ಸೊ 1 divided by, ಸರ್ ಆರ್ಡರ್ ಏನಾದ್ರೂ ಮ್ಯಾಟರ್ ಆಗುತ್ತಾ ಇಲ್ಲಿ? ಆರ್ಡರ್ ಮ್ಯಾಟರ್ ಆಗೋದೇ ಇಲ್ಲ ಇಲ್ಲಿ. ಓಕೆ, ಇಟ್ ಕ್ಯಾನ್ ಬಿ ಆಫ್ ಎನಿ ಆರ್ಡರ್. ಫಾರ್ಮುಲಾ ರಿಮೈನ್ಸ್ ದ ಸೇಮ್. 1 divided by det A ಅಂದ್ರೆ ಎಷ್ಟಿದೆ ಇಲ್ಲಿ? 3. ಸೊ ಆನ್ಸರ್ ಈಸ್ ಆಪ್ಷನ್ ಸಿ ಆಗುತ್ತೆ. And the next question is, if area of a triangle is 35 square units with vertices 2, minus 6, 5, 4 and k, 4, then k is equal to antana. Okay, so you can use the determinant method. ಏನಾಗುತ್ತೆ ಇಲ್ಲಿ? ಏರಿಯಾ ಆಫ್ ಟ್ರಯಾಂಗಲ್ ಕೊಟ್ಟಿದ್ದಾನೆ ಅಂತಂದ್ರೆ, ಫಸ್ಟ್ ವರ್ಟೆಕ್ಸ್ ಏನಿದೆ 2, minus 6, 1, x1 y1 1. ಓಕೆ, 5 4 1 ಆಮೇಲೆ k 4 1, right? 1 by 2 into this is always equals to area of triangle. Area of triangle ಏನಿದೆ ಇಲ್ಲಿ? 35 square units. Correct? This is always in the modulus. ಯಾಕಂತಂದ್ರೆ area is always a positive quantity, right? So ಹಂಗಾದ್ರೆ ಏನಾಗುತ್ತೆ, if you remove the mod, then this becomes plus or minus 35. Okay, this 2 1 by 2 goes to that side and it becomes multiplied with 2. So ಹಂಗಾದ್ರೆ ಏನಾಗುತ್ತೆ, ಇದು plus or minus 35 into 2 ಅಂತಂದ್ರೆ 70 ಆಗುತ್ತೆ. So let me solve this determinant. 2 into 4 minus 4 minus of minus plus 6 multiplied with 5 minus k, then plus 1 into 5 4s are 20 minus 4k is equals to plus or minus 35 into 2, and that is nothing but 70, plus or minus 70. So this 4 and 4 becomes 4 minus 4 0, 0 into anything ಏನಾಗುತ್ತೆ, 0 ಆಗುತ್ತೆ. Then 6 5s are 30 minus 6k, then plus 20 minus 4k minus 6k minus 4k ಅಂದ್ರೆ minus 10k ಆಗುತ್ತೆ. 30 plus 20 will be 50. 50 minus 10k is equals to plus or minus 70 ಆಗುತ್ತೆ. ಓಕೆ, ದೆನ್ ಒಮ್ಮೆ ಪ್ಲಸ್ 70 ತಗೊಳ್ರಿ, ಒಮ್ಮೆ ಮೈನಸ್ 70 ತಗೊಳ್ರಿ. ಅವಾಗ ಏನಾಗುತ್ತೆ, 50 minus 10k is equals to plus 70. ಇನ್ನೊಂದು
50 minus 10k is equals to minus 70. From this what I will get is minus 10k akkada tagombarri, 70 ikkada tagombarri, k becomes equals to minus 20 divided by 10. 0 0 get cancels, so the answer is minus 2. Correct. ಆಮೇಲೆ ಇಲ್ಲಿ ನೋಡ್ರಿ minus 10k ಆ ಕಡೆ ಕಳಿಸ್ರಿ, 70 ಈ ಕಡೆ ತಗೊಂಬರ್ರಿ. This becomes 10k or k is equals to 70 plus 50 becomes 120 divided by 10. 0 0 get cancelled, so the answer is 12. So the correct option ಯಾವ್ದಾಗುತ್ತೆ ಇಲ್ಲಿ minus 2 ಮತ್ತೆ 12 ಅಂತಂದ್ರೆ minus 2 and 12 option D ಆಗುತ್ತೆ ನೋಡಿ. Option D ಆಗುತ್ತೆ. And the next question is in the matrix equation AX is equals to B. Okay. Det A is equal to 0 and adjoint A multiplied by B is also equals to 0. Then the system of equations have, okay, unique solution, finite solution, either infinitely many solutions or no solutions ಅಂತ ಆಮೇಲೆ infinitely many solutions ಅಂತ 4 ಆಪ್ಷನ್ಸ್ ಕೊಟ್ಟಿದ್ದಾನೆ. You can see here. Okay. So for this you should always remember ಏನಂತಂದ್ರೆ first case if det A is not equal to 0 there exists unique solution ಅಂತ. ಒಂದೇ ಒಂದು ಸೊಲ್ಯೂಷನ್ ಇರುತ್ತದೆ. ಓಕೆ. ದೆನ್ ಸೆಕೆಂಡ್ ಕೇಸ್ ಏನಂತಂದ್ರೆ ಇಫ್ det A is equal to 0 ಆಮೇಲೆ adjoint A into B is not equal to 0 ಅಂತಂದ್ರೆ ಇಲ್ಲಿ in this case no solution, ಸೊಲ್ಯೂಷನ್ ಇರೋದಿಲ್ಲ. ಓಕೆ. ಥರ್ಡ್ ಕೇಸ್ ಏನು ಅಂತಂದ್ರೆ det A ಕೂಡ 0 ಇದೆ ಮತ್ತೆ ಇನ್ನೊಂದು ಯಾವುದು adjoint A into B is also 0. This case implies the system has infinitely many solutions. Okay. ಸೊ ಹಂಗಾದ್ರೆ ಕೊಟ್ಟ ಕ್ವಶನ್ ಪ್ರಕಾರ ಏನಾಗುತ್ತೆ ಇಲ್ಲಿ ಹಂಗಾದ್ರೆ det A ಕೂಡ 0 ಇದೆ, det A ಕೂಡ 0 ಆಮೇಲೆ adjoint A into B is also equal to 0 ಅಂತಂದ್ರೆ ಏನಾಗುತ್ತೆ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್. ಯಾವ್ದಿದೆ ಇಲ್ಲಿ ಆಪ್ಷನ್? ಆಪ್ಷನ್ ಡಿ ಇದೆ, ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಈಸ್ ದಿ ಕರೆಕ್ಟ್ ಆನ್ಸರ್. ಓಕೆ. ಈ ರೀತಿ ಕ್ವಶನ್ ಫ್ರೇಮ್ ಮಾಡಬಹುದು. ಯಾಕಂತಂದ್ರೆ ಇದು ನಿಮ್ಮ ಟೆಕ್ಸ್ಟ್ ಬುಕ್ ಒಳಗಡೆ NCERT ಟೆಕ್ಸ್ಟ್ ಬುಕ್ ಒಳಗಡೆ ಕ್ವಶನ್ ಇಲ್ಲದೆ ಇದ್ರೂ ಕೂಡ ಸಮರಿ ಪೇಜ್ ಅಲ್ಲಿ ಈ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಇದೆ. ಯು ಕ್ಯಾನ್ ಗೋ ಟು ದ ಸಮರಿ. ಓಕೆ. ಅಂಡ್ ದ ಲಾಸ್ಟ್ ಕ್ವಶನ್ ಈಸ್ if A is equals to this matrix is singular. Okay. A matrix is said to be singular ಯಾವಾಗ ಇದು ಸಿಂಗ್ಯುಲರ್ ಆಗುತ್ತೆ? if its determinant is equals to 0. ಕರೆಕ್ಟಾ? ಅಂತಂದ್ರೆ ಡಿಟರ್ಮಿನೆಂಟ್ ಆಫ್ ದಿಸ್ ಮ್ಯಾಟ್ರಿಕ್ಸ್ ಯಾವ ಮ್ಯಾಟ್ರಿಕ್ಸ್? 1 2 -1 1 x -2 1 x 1 1. This is equals to 0. So if you expand this determinant plus minus plus 1 into ಏನಾಗುತ್ತೆ ಹೇಳ್ರಿ ಇಲ್ಲಿ x -2 into 1 is x -2 minus 1 into 1 is 1 ಆಗುತ್ತೆ. ನೆಕ್ಸ್ಟ್ -2 multiplied by ಏನ್ ಬರೀತೀರಿ? 1 into 1 1 ಆಗುತ್ತೆ ಮತ್ತು x into 1 will be minus x. ನೆಕ್ಸ್ಟ್ minus of plus is plus ಆಗುತ್ತೆ. ಓಕೆ. by deleting first row and third column ಏನಾಗುತ್ತೆ? 1 into 1 1 ಆಗುತ್ತೆ ಮತ್ತೆ x into x square minus into minus plus ಆಗುತ್ತಾ and plus 2x ಆಗುತ್ತೆ ನೋಡಿ. this becomes equals to 0. ಕರೆಕ್ಟಾ? ಹಾಗಾದ್ರೆ ಸಾಲ್ವ್ ಮಾಡೋಣ. ಇದನ್ನ x -3 ಆಗುತ್ತೆ. ಇದು
-2 ಪ್ಲಸ್ 2x ಆಗುತ್ತೆ. ನೆಕ್ಸ್ಟ್ -1 ಇಂದ ಮಲ್ಟಿಪ್ಲೈ ಮಾಡಿದ್ರಿ ಅಂತಂದ್ರೆ -1 ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ 2x ಆಗುತ್ತೆ, ವಿಚ್ ಈಸ್ ಈಕ್ವಲ್ಸ್ ಟು 0. ಸೊ ಇಲ್ಲಿ ನೋಡ್ರಿ, ಪ್ಲಸ್ 2x ಮತ್ತೆ -2x ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಉಳಿತೇನು ಹಂಗಾದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್, ನೋಡ್ರಿ -3 -2 -5 -1 ಈಸ್ -6 ಆಗುತ್ತೆ, ವಿಚ್ ಈಸ್ ಈಕ್ವಲ್ಸ್ ಟು 0. ಇದನ್ನು ಫ್ಯಾಕ್ಟರೈಸ್ ಮಾಡಿ, ಫ್ಯಾಕ್ಟರೈಸ್ ಮಾಡಿದ್ರೆ ಏನಾಗುತ್ತೆ ನೋಡ್ರಿ. ಸೊ ಫ್ಯಾಕ್ಟರೈಸ್ ಮಾಡಿದ್ರೆ ಏನಾಗುತ್ತಿದ್ದು, ಎಕ್ಸ್ ಪ್ಲಸ್ 3 ಆಮೇಲೆ ಎಕ್ಸ್ -2 ಈಸ್ ಈಕ್ವಲ್ ಟು 0. ಸೊ ಎಕ್ಸ್ ಪ್ಲಸ್ 3 becomes equals to 0. That implies x is equals to -3. x is equals to -3 and x -2 equal to 0 ತಗೊಂಡ್ರಿ ಅಂತಂದ್ರೆ x is equals to 2 ಆಗುತ್ತಾ. ಸೊ ಆಪ್ಷನ್ ಯಾವ್ದಿದೆ ಇಲ್ಲಿ, -3 and 2 ಇದರೊಳಗಡೆ ಯಾವ್ದಾದ್ರು ಇದ್ರೆ ಕರೆಕ್ಟ್ ಆಗುತ್ತೆ ಒಂದು. ಸೊ ಆಪ್ಷನ್ ಎ is the correct answer for this particular question. Okay, so these are the some must do questions from your NCERT textbook. Do prepare well and go through the synopsis properly. Read the each and every corner of the NCERT. Then you can able to solve all the MCQs in your midterm examination.